ನಾವು ಲಿಕ್ವಿಡ್ ವ್ಯಾಮ್ ಕೊಡ್ತಾ ಇದ್ವಿ. ಜನಗಳು ಆ್ಯಕ್ಚುಲ್ ಡ್ರಿಪ್ ಪೂರ್ವಕ ಯೂಸ್ ಮಾಡ್ತಾ ಇದ್ದಾರೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಇದು ವ್ಯಾಮ್ ಅಂತ ಹೇಳ್ತೀವಿ ನಾವು, ಅದೇ ವೆಸಿಕ್ಯುಲರ್ ಆಕ್ಟಿವೇಟರ್. ಸೊ ಇದು ಗೊಬ್ಬರ ಜೊತೆ ಮಿಕ್ಸ್ ಮಾಡಿದ್ರು ಏನಾಗಲ್ಲ. 1 ಎಕರೆಗೂ 2 to 4 kg ಸೊ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಕೊಂಡು ಸೊ ಆಗ್ತಾ ಇರ್ಬೋದು. 20 kg ನಾವು ಆ್ಯಕ್ಚುಲಿ ಗ್ರ್ಯಾನ್ಯೂಲ್ಸ್ ಕೊಡ್ತಾ ಇದ್ದೀವಿ. ಇದು ಏನಂದರೆ 3 ವರ್ಷ ಇಟ್ಟಿದ್ರು ಏನಾಗಲ್ಲ. ಬಟ್ ಖಂಡಿತ ವ್ಯಾಮ್ ಯೂಸ್ ಮಾಡಿ ಒಳ್ಳೆಯದು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತದೆ. ಆ್ಯಕ್ಚುಲಿ ಬಯೋ ಎನ್ರಿಚ್ಡ್ ವರ್ಮಿ ವಾಶ್ ಅಂತ ಈ ಜಲದಲ್ಲಿ ಆ್ಯಕ್ಚುಲಿ ಒಳ್ಳೆ ಜೀವಾಣುಗಳು ಸೇರಿಸಿದ್ವಿ ನಾವು, ಸಂಶೋಧನೆ ಮಾಡಿ ಈ ಪ್ರಾಡಕ್ಟ್ ನಾವು ತಂದಿದ್ದೀವಿ. ಆ್ಯಕ್ಚುಲಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಆ್ಯಕ್ಚುಲಿ ಸ್ಪ್ರೇ ತುಂಬ ಜನ ಮಾಡ್ತಾ ಇದ್ದಾರೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಆ್ಯಕ್ಚುಲಿ ಬೇರು ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಸೊ ನಾವು 20 ಲೀಟರ್ದು ನಾವು ರೆಡಿ ಮಾಡ್ತಾ ಇದ್ವಿ. ತುಂಬ ಜನ ತೊಗೊಳ್ತಾ ಇದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ. ಖರ್ಚು ಕಡಿಮೆ ಇರಬೇಕು, ಅವ್ರಿಗೆ ಒಳ್ಳೆ ಉತ್ಪಾದನೆಗಳಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು. ನಮ್ಮ ರೈತರು ಉದ್ಧಾರ ಆಗಬೇಕು. ಕಷ್ಟಪಡ್ತಾ ಇದ್ದಾರಪ್ಪ ರೈತರು. ನಮಸ್ಕಾರ, ನಮ್ಮ ಹೆಸರು ಡಾಕ್ಟರ್ MS ರಾವ್. ನಾನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IIHR-ನಲ್ಲಿ 30 ವರ್ಷ ಕೆಲಸ ಮಾಡಿದೆ. ಇವಾಗ ನಾನು ವ್ಯಾಮ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು. ಆ್ಯಕ್ಚುಲಿ ವೆಸಿಕ್ಯುಲರ್ ಆರ್ಬಸ್ಕ್ಯುಲರ್ ಮೈಕೋರೈಜಾ ಅಂತ ಹೇಳ್ತಾರೆ. ಮೈಕೋರೈಜಾ ಅಂದರೆ ಅದು ಫಂಗಸ್. ಇದು ಬೇರು ಬೆಳವಣಿಗೆ ಚೆನ್ನಾಗಿ ಉಪಯೋಗ ಆಗುತ್ತದೆ, ಎಲ್ಲರಿಗೂ ಗೊತ್ತು. ನಮ್ಮ ಹತ್ರ ಸುಸ್ಥಿರ ಬಯೋ ಆರ್ಗಾನಿಕ್ಸ್ ಅಂತ ಈ ಸಂಸ್ಥೆನಲ್ಲಿ ನಾವು ಲಿಕ್ವಿಡ್ ವ್ಯಾಮ್ ಕೊಡ್ತಾ ಇದ್ವಿ. ಜನಗಳು ಆ್ಯಕ್ಚುಲ್ ಡ್ರಿಪ್ ಪೂರ್ವಕ ಯೂಸ್ ಮಾಡ್ತಾ ಇದ್ದಾರೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಆಮೇಲೆ ನಾವು ಪೌಡರು ಕೊಡ್ತಾ ಇದ್ವಿ. ಪೌಡರು ಆ್ಯಕ್ಚುಲಿ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಸೊ ಜೀವಾಮೃತ ಜೊತೆ ಪಂಚಗವ್ಯ ಜೊತೆ ಬಿಡ್ತಾ ಇದ್ದಾರೆ, ಅದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಕೆಲವು ರೈತರು ನಾವು ಗೊಬ್ಬರ ಜೊತೆ ರಾಸಾಯನಿಕ ಗೊಬ್ಬರ ಜೊತೆ ನಾವು ಮಿಕ್ಸ್ ಮಾಡಬೇಕು ಸರ್, ಏನು ಮಾಡಬೇಕು ಅಂತ ಕೇಳಿದ್ರು. ಆ್ಯಕ್ಚುಲಿ ನಾವೇನೆಂದರೆ ಒಂದು ಗ್ರ್ಯಾನ್ಯೂಲ್ಸು, ಸೊ ಗ್ರ್ಯಾನ್ಯೂಲ್ಸ್ ಇದೇನಾಗ್ತದೆ ಅಂದರೆ ಇದು ವ್ಯಾಮ್ ಅಂತ ಹೇಳ್ತೀವಿ ನಾವು, ಅದೇ ವೆಸಿಕ್ಯುಲರ್ ಆಕ್ಟಿವೇಟರ್. ಸೊ ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ಇದು ಗ್ರ್ಯಾನ್ಯೂಲ್ಸ್. ಇದಕ್ಕೊಂದು ಕೋಟಿಂಗ್ ಇರ್ತದೆ ಆ್ಯಕ್ಚುಲಿ, ಕೋಟಿಂಗು. ಸೊ ಇದು ಗೊಬ್ಬರ ಜೊತೆ ಮಿಕ್ಸ್ ಮಾಡಿದ್ರು ಏನಾಗಲ್ಲ. ಸೊ ರಾಸಾಯನಿಕ ಗೊಬ್ಬರ ಜೊತೆ ಮಿಕ್ಸ್ ಆಗ್ಬೋದು. 1 ಎಕರೆಗೂ 2 to 4 kg ಸೊ ಬೆಡ್ಡು ರೆಡಿ ಮಾಡುವಾಗ ಸೊ ಇದು ಅದರಲ್ಲಿ ಮಿಕ್ಸ್ ಮಾಡ್ಬೋದು. ಅವ್ರಿಗೆ ಸ್ವಲ್ಪ ಏನೋ ಡೌಟ್ ಇದ್ದರೆ, ಇನ್ನು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಈ ವ್ಯಾಮ್ ಒಂದು 4 kg ತೊಗೊಳೋದು, ಒಂದು 20 kg ಬೇವಿನ ಹಿಂಡಿ ತೊಗೊಳೋದು ಪೌಡರು, ಅದ್ರ ಮಿಕ್ಸ್ ಮಾಡಿಕೊಂಡು ರಾಸಾಯನಿಕ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿಕೊಂಡು ಸೊ ಗಿಡಕ್ಕೆ ಹಾಕ್ತಾ ಹೋಗ್ಬೋದು. ಸೊ ಗಿಡಕ್ಕೆ ಹಾಕ್ತಾ ಹೋಗ್ತಾ ಇರೋದು. ಗೊಬ್ಬರ ಹಾಕ್ತೀವಿ ನಾವು, ಸೊ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಕೊಂಡು ಸೊ ಹಾಕ್ತಾ ಇರ್ಬೋದು. ಸೊ ಇದು ತುಂಬ ಜನ ಕೇಳ್ತಾಯಿದ್ರು, ನಾವು ಇವಾಗ ತಂದಿದ್ದೀವಿ. ಸೊ ಇವಾಗ ಸ್ವಲ್ಪ ಜನ ಆ್ಯಕ್ಚುಲಿ ಸರ್ ನಾವು ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಇದು 20 kg ನಾವು ಆ್ಯಕ್ಚುಲಿ ಗ್ರ್ಯಾನ್ಯೂಲ್ಸ್ ಕೊಡ್ತಾ ಇದ್ದೀವಿ. ರೆಡಿ ಸಿಗ್ತದೆ ಆ್ಯಕ್ಚುಲಿ, ಎಷ್ಟು ಬೇಕಾದ್ರೆ ಅಷ್ಟು ಸಿಗ್ತದೆ ಆ್ಯಕ್ಚುಲಿ. ಸೊ ದೊಡ್ಡ ರೈತರು ಎಲ್ಲರೂ ತೊಗೊಳ್ತಾ ಇದ್ದಾರೆ. ಇದು ಏನಂದರೆ 3 ವರ್ಷ ಇಟ್ಟಿದ್ರು ಏನಾಗಲ್ಲ. ಇದಕ್ಕೆ ಶೆಲ್ಫ್ ಲೈಫು 3 ವರ್ಷ. ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು FCO ಅಪ್ರೂವ್ಡ್ ಇದು ಪ್ರಾಡಕ್ಟ್ ಇದು. ಸೊ ಇದು ನಾನು ಎಲ್ಲರಿಗೂ ಹೇಳ್ತಾ ಇರೋದು ಅಂದರೆ ಯೂಸ್ ಮಾಡಿ. ಇವಾಗ ರಾಸಾಯನಿಕ ಗೊಬ್ಬರ ಇಲ್ಲ ಅಂದರೂ ಆ್ಯಕ್ಚುಲಿ ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಹಾಕ್ಬೋದು, ಬೇವಿನ ಹಿಂಡಿ ಜೊತೆ ಮಿಕ್ಸ್ ಮಾಡಿಕೊಂಡು ಹಾಕ್ಬೋದು ಬೆಡ್ ಮಾಡುವಾಗ. ಬಟ್ ಖಂಡಿತ ವ್ಯಾಮ್ ಯೂಸ್ ಮಾಡಿ ಒಳ್ಳೆಯದು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತದೆ. ಆ್ಯಕ್ಚುಲಿ ಆವಾಗ ನಾವು ರಾಸಾಯನ ಕೀಟನಾಶಕ ಸಿಂಪರಣೆ ಮಾಡೋದು ಕಡಿಮೆ ಮಾಡ್ಬೋದು. ಸೊ ಸುಸ್ಥಿರ ಬಯೋ ಆರ್ಗಾನಿಕ್ಸ್ ಅದರಲ್ಲಿ ತುಂಬ ಜನ ಕೇಳ್ತಾ ಇದ್ದರು, ಎರೆಜಲ ನಮಗೆ ಬೇಕು, ತುಂಬ ಜನ ನಾವು ಕೇಳ್ತಾಯಿದ್ರು. ನಾವೇನೆಂದರೆ ನಾವು ಏನು ಮಾಡಿದ್ರು, ಆ್ಯಕ್ಚುಲಿ ನಾನು ಒಬ್ಬ ಸೈಂಟಿಸ್ಟು, ICRIHR 30 ವರ್ಷ ಕೆಲಸ ಮಾಡಿ ನಾನು ರಿಟೈರ್ ಆಗಿದೆ. ಸ್ಪೆಷಲಾಗಿ ಮಾಡಬೇಕು, ಬೇರೆಯವ್ರ ಥರ ನಾವು ಮಾಡಬೇಕಾಗಿಲ್ಲ. ಅದರಲ್ಲಿ ನಾವೇನು ಮಾಡಿದ್ರೆ ಬಯೋ ಎನ್ರಿಚ್ಡ್ ವರ್ಮಿ ವಾಶ್ ಅಂತ, ಬಯೋ ಎನ್ರಿಚ್ಡ್ ವರ್ಮಿ ವಾಶ್. ಈ ಜಲದಲ್ಲಿ ಆ್ಯಕ್ಚುಲಿ ಒಳ್ಳೆ ಜೀವಾಣುಗಳು ಸೇರಿಸಿದ್ವಿ ನಾವು. ಅದ್ರ ಮೇಲೆ ರಿಸರ್ಚ್ ಮಾಡಿ ಆ್ಯಕ್ಚುಲಿ ಅದು ಕಂಪ್ಯಾಟಿಬಿಲಿಟಿ ನೋಡಿ, ಶೆಲ್ಫ್ ಲೈಫ್ ನೋಡಿ ಆ್ಯಕ್ಚುಲಿ. ಸೊ ಈ ವರ್ಮಿ ವಾಶ್ ಎಫೆಕ್ಟ್ ಆ್ಯಕ್ಚುಲಿ 1 ಲೀಟರು ಇದರಲ್ಲಿ ನಾವು ಮಿಕ್ಸ್ ಮಾಡಿದರೆ ಆ್ಯಕ್ಚುಲಿ ಬೇರೆ ವರ್ಮಿ ವಾಶ್ ನಾವು ಒಂದು 5 ಲೀಟ್ರ್ ಯೂಸ್ ಮಾಡಿದರೆ ಎಷ್ಟು ಲಾಭ ಬರ್ತದೋ ಅಷ್ಟು ಲಾಭ ಬರೋದಕ್ಕೆ ನಾವು ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ಈ ಪ್ರಾಡಕ್ಟ್ ನಾವು ತಂದಿದ್ದೀವಿ. ಆ್ಯಕ್ಚುಲಿ ಇದಕ್ಕೆ ವರ್ಮಿ ಮಿರಾಕಲ್ ಅಂತ ಹೇಳ್ತೀವಿ. ಸೊ ಬಯೋ ಎನ್ರಿಚ್ಡ್ ವರ್ಮಿ ವಾಶ್. ಸೊ ಇದು ಸಿಂಪರ್ನ ಮಾಡ್ಬೋದು, ಡ್ರಿಪ್ನಲ್ಲಿ ಕಳಿಸ್ಬೋದು, ಇದು ಬೆಳೆಸ್ಕೋಬೋದು, ಬೇಕಂದರೆ ಬೆಳೆಸ್ಕೊಬೋದು. ಆ್ಯಕ್ಚುಲಿ ನಾವು ಜಂಬೂಸ್ಟು ಹಾಕ್ಬಿಟ್ಟು ಬೆಳೆಸ್ಕೋಬೋದು. ಆ್ಯಕ್ಚುಲಿ ಇದರಲ್ಲಿ ಒಳ್ಳೆ ಜೀವಾಣುಗಳು ಇರ್ತದೆ ಆ್ಯಕ್ಚುಲಿ. ಸೊ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಆ್ಯಕ್ಚುಲಿ ಸ್ಪ್ರೇ ತುಂಬ ಜನ ಮಾಡ್ತಾಯಿದ್ದಾರೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಆ್ಯಕ್ಚುಲಿ ಬೇರು ಬೆಳವಣಿಗೆ ತುಂಬ ಚೆನ್ನಾಗಿರ್ತದೆ. ಆ್ಯಕ್ಚುಲಿ ರೋಗಗಳು ಆಮೇಲೆ ತುಂಬ ಕಡಿಮೆ ಆಗ್ತದೆ. ಆ್ಯಕ್ಚುಲಿ ಹುಳ ಏನು ಕಡಿಮೆ ಆಗಲ್ಲ, ಬಟ್ ದೆನ್ ಬೆಳವಣಿಗೆ ಚೆನ್ನಾಗಿರ್ತದೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಆ್ಯಕ್ಚುಲಿ ಎಲ್ಲರಿಗೂ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಸೊ ಸ್ವಲ್ಪ ಜನ ಆ್ಯಕ್ಚುಲಿ ಕೇಳ್ತಾ ಇದ್ರು ನಮಗೆ 20 ಲೀಟರ್ ಬೇಕು ಅಂತ. ಸೊ ನಾವು 20 ಲೀಟರ್ದು ನಾವು ರೆಡಿ ಮಾಡ್ತಾ ಇದ್ವಿ. ತುಂಬ ಜನ ತೊಗೊಳ್ತಾ ಇದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ.
ಬೇಕು ಯಾವ ರೀತಿ ಕಳಿಸ್ಕೊಡ್ತೀರಿ? ಬೇಕಂದರೆ ನಾವು ಪೋಸ್ಟಲ್ಲಿಂದ ಕಳಿಸ್ತೀವಿ, ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಂದ್ರೆ ಪೋಸ್ಟಲ್ಲಿ ಕಳಿಸ್ತೀವಿ. ನವತ್ತ ಇಲ್ಲಾಂದರೆ VRL. ಸೊ ನಾವು ಕಳಿಸ್ತೀವಿ, ಯಾರಿಗೆ ಬೇಕಂದರೆ ಅವ್ರಿಗೆ ಕಳಿಸ್ತೀವಿ ನಾವು. ಇಲ್ಲಾಂದರೆ ಯಲಹಂಕ ಬರ್ಬೋದು, ಅವರು ನಮಗೆ ದೊಡ್ಡಬಳ್ಳಾಪುರನಲ್ಲಿ ಒಂದು ಯೂನಿಟ್ ಇದೆ, ಅಲ್ಲಿನೂ ಬರ್ಬೋದು, ತೊಗೊಂಡೋಗ್ಬೋದು. ಎಷ್ಟೆಷ್ಟು ಲೀಟ್ರ್ ಸಿಗುತ್ತೆ ಸರ್ ನಮ್ಮ ಹತ್ರ ಇವಾಗ 1 ಲೀಟ್ರದು, ಆಮೇಲೆ 5 ಲೀಟ್ರು, 20 ಲೀಟ್ರು. ಸೊ ಇಷ್ಟು ಇದು ಕ್ವಾಂಟಿಟೀಸ್ನಲ್ಲಿ ಸಿಗ್ತಾ ಇದೆ. ಎಲ್ಲರೂ ಎಷ್ಟು ಬೇಕಂದ್ರೆ ಅಷ್ಟು ನೋಡ್ಬೋದು. ಅಂದರೆ ಮಾರ್ಕೆಟ್ಗೆ ಬರ್ತಾ ಇರೋದು ಫಸ್ಟ್ ಟೈಮ್ ಇದು ಬರ್ತಾ ಇರೋದು. ಇದಕ್ಕೆ ಮುಂಚೆ ನಾವು ಬಿಟ್ಟಿಲ್ಲ. ವರ್ಮಿ ವಾಶು ಬೇರೆ ತುಂಬ ಇದೆ, ಬಟ್ ವರ್ಮಿ ವಾಶ್ನಲ್ಲಿ ಆ್ಯಕ್ಚುಲಿ ಒಳ್ಳೆ ಜೀವಾಣುಗಳು ಸೇರಿಸಿ, ಸೊ ಅದು ಸ್ಟೇಬಲ್ ಆಗಿರಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು. ಡ್ರಿಪ್ ಪೂರ್ವಕ ಕಲಿಸ್ಬೋದು, ಇಲ್ಲಾಂದರೆ ಸ್ಪ್ರೇನೂ ಮಾಡ್ಬೋದು. ಸೊ ಈ ಥರ ನಾವೇನೆಂದರೆ ರೈತರಿಗೂ ಆ್ಯಕ್ಚುಲಿ ಖರ್ಚು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ವಿ. ಸೊ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟನಾಶಕ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ವಿ. ಕಡಿಮೆ ಮಾಡಿದ್ರೆ ಇಳುವರಿ ಕಡಿಮೆ ಆಗ್ತದಲ್ವಾ? ಸೊ ಇವಾಗ ಸೈಂಟಿಸ್ಟ್ ಆಗಿ ನಾವು ಏನೇನೋ ಹೇಳ್ಬೋದು, ಕಡಿಮೆ ಮಾಡಿ ಅಂತ. ನಾವು ಸುಸ್ಥಿರ ವ್ಯವಸಾಯ ಬೇಕು ಅಂತ ಹೇಳ್ತೀವಿ, ವಿಷರಹಿತ ಆಹಾರ ಬೇಕು ಅಂತ ಹೇಳ್ತೀವಿ. ಬಟ್ ಅವ್ರಿಗೆ ಏನು ಬೇರೆ ನಾವು ದಾರಿ ತೋರಿಸ್ಬೇಕು, ಉತ್ಪಾದನೆ ಕೊಡಬೇಕು. ಉತ್ಪಾದನೆ ಹೆಂಗೆ ಅಂದರೆ ಅವರು ಖರ್ಚು ಕಡಿಮೆ ಇರಬೇಕು, ಅವ್ರಿಗೆ ಒಳ್ಳೆ ಉತ್ಪಾದನೆಗಳಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು. ಸೊ ಆವಾಗ ಏನಂದರೆ ಅವರೆಲ್ಲ ಯೂಸ್ ಮಾಡ್ತಾರೆ. ಆವಾಗ ಅದು ಯೂಸ್ ಮಾಡಿದರೆ ಏನಾಗ್ತದೆ ಅಂದರೆ ನಮಗೆ ಆವಾಗ ನಾವು ಹೇಳೋದು ಅವರು ಕೆಮಿಕಲ್ಸು ಬಳಸೋದು ಅವರೇ ಕಡಿಮೆ ಮಾಡ್ತಾರೆ. ನಾವೇನು ಹೇಳಬೇಕಾಗಿಲ್ಲ. ರೈತರಿಗೂ ಒಳ್ಳೆ ಉತ್ಪಾದನೆ ಕೊಟ್ಬಿಟ್ರೆ ನಾವು, ಸೊ ಈ ಜೈವಿಕ ಬಯೋ ಆರ್ಗ್ಯಾನಿಕ್ಸ್ ಅಂತ ಹೇಳ್ತೀವಿ ನಾವು, ಈ ಥರ ಉತ್ಪಾದನೆ ಕೊಟ್ಬಿಟ್ರೆ ಅವರು ರಾಸಾಯನಿಕ ಗೊಬ್ಬರಗಳು ಕೀಟನಾಶಕ ಅವರು ಯೂಸ್ ಮಾಡಲ್ಲ. ಆವಾಗ ಅವರು ಬೆಳೆಸೋದು ಕಡಿಮೆ ಮಾಡಿದರೆ ವಿಷ ಮುಕ್ತ ಆಹಾರ ನಮ್ಗೆ ರೆಡಿ ಆಗ್ತದೆ. ತರಕಾರಿ ಆಮೇಲೆ ಹಣ್ಣು ಎಲ್ಲ ರೆಡಿ ಆಗ್ತದೆ. ಅದು ತೊಗೊಂಡಿದ್ರೆ ನಮಗೆ ಒಳ್ಳೇದು ಸೊ ನಾವು ರೈತರಿಗೆಲ್ಲ ಹೇಳೋದೇನೆಂದರೆ, ಸೊ ಉತ್ಪಾದನೆಗಳು ಇದೆ, ಮಾಹಿತಿ ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಮಾಹಿತಿ ಬಗ್ಗೆ ನಾನು ಸೈಂಟಿಸ್ಟು, ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ. ನಾನು ಪ್ರತಿಯೊಬ್ಬರು ಈ ವಿಡಿಯೋ ನೋಡೋರು ನಾನು ಹೇಳಿದೆ ಅಂದರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಸ್ಟೂಡೆಂಟ್ಸ್ ಆಗಲಿ, ಆಮೇಲೆ ಯಾರನ್ನ ಸೈಂಟಿಸ್ಟ್ ಆಗಲಿ, ಯಾರು ನೋಡಿದ್ರು ಇದು ನಮಗೆ ಬೇಕು, ಈ ಉತ್ಪಾದನೆಗಳು ಬೇಕು, ನಮ್ಮ ರೈತರಿಗೂ ಬೇಕು. ನಮ್ಮ ರೈತರು ಉದ್ಧಾರ ಆಗಬೇಕು. ಕಷ್ಟಪಡ್ತಾ ಇದ್ದಾರಪ್ಪ ರೈತರು. ಅವ್ರಿಗೆ ಇವಾಗ ಈ ಸಿಚುವೇಶನ್, ವಾರ್ ಸಿಚುವೇಶನ್ನಲ್ಲಿ ಗೊಬ್ಬರ ಸಿಕ್ಕೋದು ಕಷ್ಟ ಆಗ್ತಾ ಇದೆ, ಕಾಸ್ಟ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ಅದು ಹಾಕಲಿಲ್ಲ ಅಂದರೆ ಇಳುವರಿ ಬರಲ್ಲ. ಸೊ ಅವ್ರಿಗೆ ಅದು ಆ ಅವಗಾಹನ ಇದೆ ಅಲ್ವಾ, ಅದು ಕಡಿಮೆ ಮಾಡಿ, ಜೈವಿಕ ಕೀಟನಾಶಕ ಯೂಸ್ ಮಾಡಿ, ಜೈವಿಕ ಗೊಬ್ಬರನ ಯೂಸ್ ಮಾಡಿ, ವರ್ಮಿ ವಾಶ್ ಯೂಸ್ ಮಾಡಿ, ವ್ಯಾಮ್ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನೊಬ್ಬರು ಹೇಳಿದರೆ ಆಗಲ್ಲ. ಈ KVKs ಹೇಳಬೇಕು, FPOs ಹೇಳಬೇಕು, ಡೀಲರ್ಸು ಹೇಳಬೇಕು. ಡೀಲರ್ಸು ಕರ್ತವ್ಯ ಅವ್ರದ್ದು. ಸೊ ರೈತರು ಖರ್ಚು ಕಡಿಮೆ ಮಾಡಬೇಕು. ನಾವು ಲಿಕ್ವಿಡ್ ವ್ಯಾಮ್ ಕೊಡ್ತಾ ಇದ್ವಿ. ಜನಗಳು ಡ್ರಿಪ್ ಪೂರ್ವಕ ಯೂಸ್ ಮಾಡ್ತಾ ಇದ್ರೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಇದು ವ್ಯಾಮ್ ಅಂತ ಹೇಳ್ತೀವಿ ನಾವು, ವೆಸಿಕ್ಯುಲರ್ ಆಕ್ಟಿವೇಟರ್. ಸೊ ಇದು ಗೊಬ್ಬರ ಜೊತೆ ಮಿಕ್ಸ್ ಮಾಡಿದ್ರು ಏನಾಗಲ್ಲ. 1 ಎಕರೆಗೂ 2 to 4 kg ಸೊ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಕೊಂಡು ಸೊ ಆಗ್ತಾ ಇರ್ಬೋದು. 20 kg ನಾವು ಗ್ರ್ಯಾನ್ಯೂಲ್ಸ್ ಕೊಡ್ತಾ ಇದೀವಿ. ಇದು ಏನಂದರೆ 3 ವರ್ಷ ಇಟ್ಟಿದ್ರು ಏನಾಗಲ್ಲ. ಬಟ್ ಖಂಡಿತ ವ್ಯಾಮ್ ಯೂಸ್ ಮಾಡಿ, ಒಳ್ಳೆಯದು. ರೋಗನಿರೋಧಕ ಶಕ್ತಿ ಜಾಸ್ತಿ ಆಗುತ್ತದೆ. ಬಯೋ ಎನ್ರಿಚ್ಡ್ ವರ್ಮಿ ವಾಶ್ ಅಂತ ಈ ಜಲದಲ್ಲಿ ಒಳ್ಳೆ ಜೀವಾಣುಗಳು ಸೇರಿಸಿದ್ವಿ. ನಾವು ಸಂಶೋಧನೆ ಮಾಡಿ ಈ ಪ್ರಾಡಕ್ಟ್ ನಾವು ತಂದಿದ್ದೀವಿ. ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಸ್ಪ್ರೇ ತುಂಬ ಜನ ಮಾಡ್ತಾ ಇದ್ದಾರೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಬೇರು ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು 20 ಲೀಟರ್ದು ನಾವು ರೆಡಿ ಮಾಡ್ತಾ ಇದ್ವಿ. ತುಂಬ ಜನ ತೊಗೊಳ್ತಾ ಇದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ. ಖರ್ಚು ಕಡಿಮೆ ಇರಬೇಕು, ಅವ್ರಿಗೆ ಒಳ್ಳೆ ಉತ್ಪಾದನೆಗಳಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು. ನಮ್ಮ ರೈತರು ಉದ್ಧಾರ ಆಗಬೇಕು. ಕಷ್ಟಪಡ್ತಾ ಇದ್ದಾರಪ್ಪ.